ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಟಾರ್ಗೆಟ್ KS ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಜು ವಿ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಭಾರತ ಸಂವಿಧಾನದ ಪ್ರಮುಖ ಭಾಗವಾದಂಥ ಹಾಗೆ ನಮ್ಮ ಪರೀಕ್ಷೆಗಳಲ್ಲಿ ಕೇಳಲೇಬಹುದಾದಂಥ ಪ್ರಮುಖ ವಿಷಯವಾದಂಥ ಮೂಲಭೂತ ಕರ್ತವ್ಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾವು ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಭಾರತ ಸಂವಿಧಾನಕ್ಕೆ ರಿಲೇಟೆಡ್ ಆಗಿ ಭಾರತದ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ, ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ, ಕರ್ತವ್ಯಗಳಿಗೆ ಸಂಬಂಧಪಟ್ಟ ಹಾಗೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರದ ಉನ್ನತ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ, ರಾಜ್ಯಗಳಲ್ಲಿರ್ತಕ್ಕಂಥ ಉನ್ನತ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ, ಹೀಗೆ ಹಲವಾರು ವಿಭಾಗಗಳನ್ನು ಮಾಡಿಕೊಂಡು ನಮ್ಮ ಅಧ್ಯಯನದ ದೃಷ್ಟಿಯಿಂದ ನಾವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಯಾಕಪ್ಪ ಅಂದರೆ ಪ್ರತಿಯೊಂದು ಪರೀಕ್ಷೆಗಳಲ್ಲೂ ಕೂಡ ಭಾರತ ಸಂವಿಧಾನವನ್ನು ಕುರಿತು ಒಂದಲ್ಲ ಒಂದು ರೀತಿ ಪ್ರಶ್ನೆ ರಿಪೀಟ್ ಆಗಿರೋದನ್ನು ನಾವು ಗಮನಿಸ್ಬೋದಾಗಿರ್ತದೆ. ಸೊ ಆದ್ದರಿಂದ ಇವತ್ತಿನ ತರಗತಿಯೊಳಗೆ ನಾವು ಭಾರತ ಸಂವಿಧಾನದ ಮೋಸ್ಟ್ ಇಂಪಾರ್ಟೆಂಟ್ ಹಾಟ್ ಟಾಪಿಕ್ ಆದಂಥ ಮೂಲಭೂತ ಕರ್ತವ್ಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೂಲಭೂತ ಕರ್ತವ್ಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಭಾರತ ಸಂವಿಧಾನ. ಸ್ನೇಹಿತರೆ, ನಮ್ಮ ಯಾವುದೇ ಪರೀಕ್ಷೆಗಳಾಗಿರಲಿ ಆ ಪರೀಕ್ಷೆಯಲ್ಲಿ ಭಾರತ ಸಂವಿಧಾನ ಅಂತಕ್ಕಂಥದ್ದು ಒಂದು ಭಾಗ ಆಗಿರ್ತದೆ. ಯಾಕಪ್ಪ ಅಂದರೆ ನಮ್ಮ ಸಿಲೆಬಸ್ಗಳನ್ನು ತೆಗೆದುಕೊಂಡಾಗ, ಪಠ್ಯಕ್ರಮವನ್ನು ತೆಗೆದುಕೊಂಡಾಗ ಯಾವುದೇ ಪರೀಕ್ಷೆ ಆಗಿರಲಿ, ಇವನ್ UPSC ಆಗಿರಲಿ, KPSC ಆಗಿರಲಿ, KEAದವರು ನಡೆಸ್ತಕ್ಕಂಥ ಯಾವುದೇ ಪರೀಕ್ಷೆಗಳಾಗಿರಲಿ, ಪ್ರತಿಯೊಂದು ಪರೀಕ್ಷೆಯಲ್ಲೂ ಕೂಡ ಭಾರತ ಸಂವಿಧಾನ ಅಂತಕ್ಕಂಥದ್ದು ನಮ್ಮ ಪಠ್ಯಕ್ರಮದ ಪ್ರಮುಖ ಭಾಗವಾಗಿರ್ತದೆ. ಸೊ ಆದ್ದರಿಂದ ನಾವು ಆ ಪಠ್ಯಕ್ರಮದಲ್ಲಿ ಇರ್ತಕ್ಕಂಥ ಪ್ರಮುಖ ವಿಷಯಗಳನ್ನು ತೆಗೆದುಕೊಂಡಾಗ ಅದರಲ್ಲಿ ಪ್ರಮುಖವಾಗಿ ನಾವು ಮೂಲಭೂತ ಕರ್ತವ್ಯಗಳು ಅಂತ ನೋಡ್ತಾ ಹೋಗ್ತೀವಿ. ಈ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಾಗಿ ಯಾವೆಲ್ಲ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದಪ್ಪ ಅಂತ ನಾವು ಮೊದಲಿಗೆ ನೋಡೋದಾದರೆ, ಸ್ನೇಹಿತರೆ, ಮೂಲಭೂತ ಕರ್ತವ್ಯ 1950ರಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಜನವರಿ 26, 1950ರಂದು ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ. ಜನವರಿ 26ರಂದು ನಮ್ಮ ಭಾರತ ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಮೂಲಭೂತ ಕರ್ತವ್ಯಗಳು ನಮ್ಮ ಭಾರತ ಸಂವಿಧಾನದಲ್ಲಿ ಇರೋದಿಲ್ಲ. ಅಂದರೆ ಇದು ಮೂಲ ಸಂವಿಧಾನದಲ್ಲಿ ಇರೋದಿಲ್ಲ. ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಇರೋದಿಲ್ಲ. ಇದರ ಬಗ್ಗೆ ಕೂಡ ಪ್ರಶ್ನೆಯನ್ನು ಕೇಳಿದ್ದಾನೆ. ಹಾಗಾದರೆ ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥದ್ದನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ಯಾವಾಗ ಅಳವಡಿಸಲಾಗ್ತು ಅಂತಕ್ಕಂಥ ಪ್ರಶ್ನೆ ಹುಟ್ಕೊಳ್ತದೆ. ಮೂಲಭೂತ ಕರ್ತವ್ಯಗಳು ನಮ್ಮ ಭಾರತ ಸಂವಿಧಾನದಲ್ಲಿ ಯಾವಾಗ ಅಳವಡಿಸ್ಕೊಳ್ತು ಅಂತಕ್ಕಂಥ ಪ್ರಶ್ನೆ ನಮಗೆ ಹುಟ್ಟಿದಾಗ, ಸ್ನೇಹಿತರೆ, 1976ರಲ್ಲಿ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಏನು ಮಾಡ್ತಾರೆ, ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನದಲ್ಲಿ ಸೇರಿಸ್ತಾ ಹೋಗ್ತಾರೆ. 1975ರಲ್ಲಿ ಸ್ವರ್ಣ ಸಿಂಗ್ ಸಮಿತಿಯನ್ನು ನೇಮಕವನ್ನು ಮಾಡ್ತಾರೆ. ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ನಮ್ಮ ಭಾರತ ಸಂವಿಧಾನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೋದು ಅಂತಕ್ಕಂಥ ಒಂದು ಅಧ್ಯಯನವನ್ನು ಮಾಡಲಿಕ್ಕೆ ಸ್ವರ್ಣ ಸಿಂಗ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಫಾರ್ಮ್ ಮಾಡ್ತಾರೆ. ಆ ಸಮಿತಿ ಏನು ಮಾಡ್ತದೆ, ವಿವಿಧ ದೇಶಗಳ ಸಂವಿಧಾನವನ್ನು ಅಧ್ಯಯನವನ್ನು ಮಾಡ್ತದೆ. ವಿವಿಧ ರಾಷ್ಟ್ರಗಳ ಸಂವಿಧಾನದಲ್ಲಿ ಪ್ರಜೆಗಳಿಗೆ ಯಾವ ರೀತಿ ಕರ್ತವ್ಯಗಳನ್ನು ಕೊಡಲಾಗಿದೆ, ಅವುಗಳಲ್ಲಿ ಭಾರತ ಸಂವಿಧಾನಕ್ಕೆ, ಅದರಲ್ಲೂ ಭಾರತದ ಪ್ರಜೆಗಳಿಗೆ ಯಾವ ರೀತಿ ಕರ್ತವ್ಯಗಳನ್ನು ನಮ್ಮ ಸಂವಿಧಾನದಿಂದ ಪ್ರೊವೈಡ್ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ಡಿಸ್ಕಸ್ ಮಾಡಲಿಕ್ಕೆ, ಅಂದರೆ ಅಧ್ಯಯನವನ್ನು ಮಾಡಲಿಕ್ಕೆ ಸ್ವರ್ಣ ಸಿಂಗ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಲಾಗ್ತದೆ. ಈ ಸ್ವರ್ಣ ಸಿಂಗ್ ಸಮಿತಿ ಏನು ಮಾಡ್ತದೆ, 1 ವರ್ಷಗಳ ಕಾಲ ಸತತ ಅಧ್ಯಯನವನ್ನು ಮಾಡುವುದರ ಮುಖಾಂತರ, ವಿವಿಧ ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡೋದ್ರ ಮುಖಾಂತರ ಭಾರತ ಸಂವಿಧಾನಕ್ಕೆ 1976ರಲ್ಲಿ 42ನೇ ತಿದ್ದುಪಡಿಯನ್ನು ಮಾಡುವ ಮುಖಾಂತರ, 42ನೇ ತಿದ್ದುಪಡಿಯನ್ನು ಮಾಡುವ ಮುಖಾಂತರ ಏನು ಮಾಡ್ತಾರೆ, ಭಾರತ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸ್ತಾರೆ. ಯಾವ ವಿಧಿಯಲ್ಲಪ್ಪ ಅಂದರೆ ವಿಧಿ 51A ವಿಧಿ ಅಂತಕ್ಕಂಥ ವಿಧಿಯನ್ನು ಮಾಡೋದ್ರ ಮುಖಾಂತರ ಸಂವಿಧಾನದ ಭಾಗ 4Aಗೆ, ಸಂವಿಧಾನದ 4A ಮತ್ತು ವಿಧಿ 51Aಯನ್ನು ಹೊಸದಾಗಿ ರಚಿಸುವುದರ ಮುಖಾಂತರ ಏನು ಮಾಡ್ತಾರೆ, ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನದಲ್ಲಿ ಸೇರಿಸ್ತಾ ಹೋಗ್ತಾರೆ. ಇದರಿಂದ ನಾವು ತಿಳ್ಕೊಬೇಕಾಗಿರೋ ಪ್ರಮುಖ ಅಂಶ ಏನಪ್ಪ ಅಂದರೆ, ಮೂಲಭೂತ ಕರ್ತವ್ಯ ಅಂತಕ್ಕಂಥದ್ದು ಭಾರತ ಮೂಲ ಸಂವಿಧಾನದಲ್ಲಿ ಇರೋದಿಲ್ಲ.
ಅದು 1976ರಲ್ಲಿ ಸಂವಿಧಾನಕ್ಕೆ ಸೇರ್ಕೊಳ್ತಾ ಹೋಗ್ತದೆ. ಮೂಲಭೂತ ಹಕ್ಕು ಆಗಲ್ಲ, ಮೂಲಭೂತ ಹಕ್ಕು ಮೂಲ ಸಂವಿಧಾನದಲ್ಲೇ ಇರ್ತದೆ. ಆದರೆ ಮೂಲಭೂತ ಕರ್ತವ್ಯವನ್ನು ಯಾಕೆ ಸೇರಿಸ್ತಾರಪ್ಪ ಅಂದರೆ, ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಆಗಿದ್ದಂತಹ ಇಂದಿರಾ ಗಾಂಧಿರವರು ಏನು ಮಾಡ್ತಾರೆ, ಕೇವಲ ನಾವು ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದೀವಿ, ಪ್ರಜೆಗಳಿಗೆ ಸಂವಿಧಾನದಿಂದ ಹಕ್ಕುಗಳನ್ನು ಕೊಟ್ಟಿದ್ದೀವಿ, ಅದಕ್ಕೆ ರಕ್ಷಣೆಯನ್ನು ಕೂಡ ಕೊಟ್ಟಿದ್ದೀವಿ. ಮೂಲಭೂತ ಹಕ್ಕುಗಳು ಕಾನೂನಿನಿಂದ ರಕ್ಷಣೆಯನ್ನು ಪಡೆದಿರ್ತಕ್ಕಂಥದ್ದು, ಸಂವಿಧಾನದಿಂದ ರಕ್ಷಣೆಯನ್ನು ಪಡೆದಿರ್ತಕ್ಕಂಥದ್ದು ಮೂಲಭೂತ ಹಕ್ಕುಗಳು. ಆದರೆ ಮೂಲಭೂತ ಕರ್ತವ್ಯಗಳು ಯಾವುದೇ ರೀತಿಯ ಕಾನೂನಿನಿಂದ ಆಗಿರಲಿ ಅಥವಾ ಸಂವಿಧಾನಾತ್ಮಕವಾಗಿ ಯಾವುದೇ ರಕ್ಷಣೆಯನ್ನು ಮೂಲಭೂತ ಕರ್ತವ್ಯ ಹೊಂದಿರೋದಿಲ್ಲ. ಮೂಲಭೂತ ಕರ್ತವ್ಯವನ್ನು ಉಲ್ಲಂಘನೆ ಮಾಡಿದ್ರೆ ಯಾವುದೇ ರೀತಿ ಕೇಸನ್ನು ಹಾಕುವಾಗಿಲ್ಲ. ಆದರೆ ಮೂಲಭೂತ ಹಕ್ಕುಗಳನ್ನು ನಾವು ಉಲ್ಲಂಘನೆ ಮಾಡಿದ್ದೆ ಆದರೆ ಏನು ಮಾಡ್ತಾರಪ್ಪ ಅಂದರೆ, ಅದರ ವಿರುದ್ಧ ಮೊಕದ್ದಮೆಯನ್ನು ಹೂಡ್ಬೋದು, ಕೇಸನ್ನು ಹೂಡ್ಬೋದು. ಅದನ್ನು ನಾವು ಮೂಲಭೂತ ಹಕ್ಕುಗಳ ವಿಷಯವನ್ನು ಕುರಿತು ಅಧ್ಯಯನ ಮಾಡಬೇಕಾದ್ರೆ ಚರ್ಚೆ ಮಾಡ್ತಾ ಹೋಗೋಣ. ಆದರೆ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ 1976ರಲ್ಲಿ ಭಾರತ ಸಂವಿಧಾನದ ವಿಧಿ 51A ಹೊಸದಾಗಿ ಸೇರಿಸೋದರ ಮುಖಾಂತರ ಸಂವಿಧಾನದ ಭಾಗ 4A ಮೂಲಭೂತ ಕರ್ತವ್ಯಗಳನ್ನು ಸೇರಿಸ್ತಾ ಹೋಗ್ತಾರೆ. ಪ್ರಾರಂಭದಲ್ಲಿ ಸ್ವರ್ಣ ಸಿಂಗ್ ಸಮಿತಿ ಅಂತಕ್ಕಂಥದ್ದು ಒಟ್ಟು 8 ಕರ್ತವ್ಯಗಳನ್ನು ಶಿಫಾರಸು ಮಾಡ್ತದೆ. ಒಟ್ಟಿಗೆ 8 ಮೂಲಭೂತ ಕರ್ತವ್ಯಗಳನ್ನು ಶಿಫಾರಸು ಮಾಡ್ತದೆ. ಆದರೆ ಸರ್ಕಾರ ಅದರಲ್ಲಿ 6 ಮೂಲಭೂತ ಕರ್ತವ್ಯಗಳನ್ನು ಆಯ್ಕೆ ಮಾಡಿಕೊಡ್ತದೆ. 6 ಮೂಲಭೂತ ಕರ್ತವ್ಯಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮುಖಾಂತರ 2 ಮೂಲಭೂತ ಕರ್ತವ್ಯಗಳನ್ನು ಬಿಡ್ತದೆ. ಆ 2 ಮೂಲಭೂತ ಕರ್ತವ್ಯಗಳು ಯಾವುದಪ್ಪ ಅಂದರೆ, ತೆರಿಗೆ ಕಟ್ಟುವ ಕರ್ತವ್ಯ, ಹಾಗೆಯೇ ಏನು ಈ ಮೂಲಭೂತ ಕರ್ತವ್ಯಗಳನ್ನು ಉಲ್ಲಂಘನೆಯನ್ನು ಮಾಡಿದಾಗ ಸಂಸತ್ತು ಮೂಲಭೂತ ಕರ್ತವ್ಯವನ್ನು ಉಲ್ಲಂಘನೆಯನ್ನು ಮಾಡಿದಾಗ ಪಾಲಿಸದೇ ಇದ್ದಾಗ ಸಂಸತ್ತು ಏನು ಅದಕ್ಕೆ ಶಿಕ್ಷೆಯನ್ನು ನೀಡ್ತಕ್ಕಂಥ ಕರ್ತವ್ಯ, ಸಂಸತ್ತು ಶಿಕ್ಷಿಸುವ ಕರ್ತವ್ಯ. ಈ 2 ರೀತಿಯ ಕರ್ತವ್ಯಗಳನ್ನು ಸರ್ಕಾರ ಏನು ಮಾಡ್ತದೆ, ಬಿಡ್ತದೆ. ಈ 2 ಕರ್ತವ್ಯಗಳನ್ನು ಬಿಟ್ಟು 6 ಮೂಲಭೂತ ಕರ್ತವ್ಯಗಳನ್ನು ಆಯ್ಕೆ ಮಾಡಿಕೊಂಡು ಅದರ ಜೊತೆ ತನ್ನ ಇತರೆ 4 ಕರ್ತವ್ಯಗಳನ್ನು ಆ್ಯಡ್ ಮಾಡ್ತದೆ. 4 ಮೂಲಭೂತ ಕರ್ತವ್ಯಗಳನ್ನು ಆ್ಯಡ್ ಮಾಡೋದ್ರ ಮುಖಾಂತರ ಏನು ಮಾಡ್ತದೆ, ಒಟ್ಟಿಗೆ 1976ರಲ್ಲಿ 42ನೇ ತಿದ್ದುಪಡಿಯ ಮುಖಾಂತರ ಏನು ಮಾಡ್ತದೆ, 10 ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನದಲ್ಲಿ ಸೇರಿಸ್ತದೆ. 10 ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ 42ನೇ ತಿದ್ದುಪಡಿಯನ್ನು ಮಾಡುವುದರ ಮುಖಾಂತರ ಏನು ಮಾಡ್ತದೆ, ಭಾರತ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಆ್ಯಡ್ ಮಾಡ್ತಾ ಹೋಗ್ತದೆ. ಹಾಗಾದರೆ ಈ ಮೂಲಭೂತ ಕರ್ತವ್ಯಗಳನ್ನು ಆ್ಯಡ್ ಮಾಡಿದಂಥ ಸಂದರ್ಭದಲ್ಲಿ 10 ಮೂಲಭೂತ ಕರ್ತವ್ಯಗಳು ಆ್ಯಡ್ ಆಗಿರ್ತವೆ. ಆದರೆ ಪ್ರಸ್ತುತದಲ್ಲಿ ನಮ್ಮ ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟಪ್ಪ ಅಂದರೆ, ಒಟ್ಟು 11 ಮೂಲಭೂತ ಕರ್ತವ್ಯಗಳನ್ನು ನಾವು ಪ್ರಸ್ತುತದಲ್ಲಿ ಗಮನಿಸ್ಬೋದಾಗಿರ್ತದೆ. ಎಷ್ಟು ಮೂಲಭೂತ ಕರ್ತವ್ಯಗಳು? 12 ಮೂಲಭೂತ ಕರ್ತವ್ಯಗಳು ಪ್ರಸ್ತುತದಲ್ಲಿ ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ಆ 11ನೇ ಮೂಲಭೂತ ಕರ್ತವ್ಯ ಯಾವುದಪ್ಪ ಅಂತ ನಾವು ನೋಡೋದಾದರೆ, 11ನೇ ಮೂಲಭೂತ ಕರ್ತವ್ಯ ಯಾವುದು ಅಂತ ನಾವು ನೋಡೋದಾದರೆ, 14 ವರ್ಷದವರೆಗಿನ ಎಲ್ಲ ಮಕ್ಕಳಿಗೆ 14 ವರ್ಷದವರೆಗಿನ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಿಸ್ತಕ್ಕಂಥದ್ದು. ಕಡ್ಡಾಯ ಶಿಕ್ಷಣವನ್ನು ಕೊಡಿಸ್ತಕ್ಕಂಥದ್ದು ಪ್ರತಿ ಪೋಷಕರ ಕರ್ತವ್ಯ. ಪೋಷಕರ ಕರ್ತವ್ಯ ಇದರ ಬಗ್ಗೆ ತಿಳಿಸ್ತಕ್ಕಂಥ ವಿಧಿ ಯಾವುದಪ್ಪ ಅಂದರೆ, 51A ಉಪವಿಧಿ ಏನು ಬರ್ತದೆ, ಇದರ ಒಳಗಡೆ ಕೆ ಅಂತಕ್ಕಂಥ ವಿಧಿ 51A ವಿಧಿಯ ಒಳಗಡೆ 51A ಉಪವಿಧಿ ಕೆ ವಿಧಿಯ ಒಳಗಡೆ ಭಾರತ ಸಂವಿಧಾನದಲ್ಲಿ 14 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಿಸ್ತಕ್ಕಂಥದ್ದು ಪ್ರತಿಯೋರ್ವ ಪೋಷಕರ ಕರ್ತವ್ಯ ಅಂತ ಹೇಳ್ತಾ ಹೋಗ್ತದೆ. ಇದನ್ನು 2002ರಲ್ಲಿ 82ನೇ ತಿದ್ದುಪಡಿಯನ್ನು ಮಾಡುವ ಮುಖಾಂತರ 2002ರಲ್ಲಿ
ಎರಡನೇ ತಿದ್ದುಪಡಿಯನ್ನು ಸಂವಿಧಾನಕ್ಕೆ, ಅದರಲ್ಲೂ ಮೂಲಭೂತ ಕರ್ತವ್ಯಗಳಿಗೆ ತಿದ್ದುಪಡಿಯನ್ನು ಮಾಡುವುದರ ಮುಖಾಂತರ ಏನು ಮಾಡ್ತಾರೆ, 51A ಉಪವಿಧಿ ಕೆ ಒಳಗಡೆ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳಾಗಿ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನು ಕೊಡಿಸ್ತಕ್ಕಂಥ ಒಂದು ಕರ್ತವ್ಯವನ್ನು ಪ್ರತಿ ಪೋಷಕರು ಪಾಲಿಸಬೇಕು ಅಂತಕ್ಕಂಥ ಕರ್ತವ್ಯವನ್ನು ಮೂಲಭೂತ ಕರ್ತವ್ಯಗಳಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಾರೆ. ಇದು 11ನೇ ಮೂಲಭೂತ ಕರ್ತವ್ಯವಾಗಿ ಸೇರಿಕೊಂಡಂಥ ಒಂದು ಕರ್ತವ್ಯ ಆಗಿರ್ತದೆ. ಹಾಗಾದರೆ ಪ್ರಾರಂಭದಲ್ಲಿ ಇದ್ದ 10 ಮೂಲಭೂತ ಕರ್ತವ್ಯಗಳು ಯಾವುದು ಅಂತ ನಾವು ನೋಡೋದಾದರೆ, ಇತರೆ 10 ಮೂಲಭೂತ ಕರ್ತವ್ಯಗಳು ಯಾವುದಪ್ಪ ಅಂತ ನಾವು ನೋಡೋದಾದರೆ, ಮೊದಲನೆಯದಾಗಿ 51A ಉಪವಿಧಿ ಎ ಒಳಗಡೆ ಬರ್ತಕ್ಕಂಥ ಮೂಲಭೂತ ಕರ್ತವ್ಯ ಯಾವುದಪ್ಪ ಅಂದರೆ, ಸಂವಿಧಾನದ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು. ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜಕ್ಕೆ ಗೌರವ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ನಮ್ಮ ಭಾರತ ಸಂವಿಧಾನದಲ್ಲಿ ರಾಷ್ಟ್ರಧ್ವಜಕ್ಕೆ ಸಂಬಂಧಪಟ್ಟಾಗೆ, ರಾಷ್ಟ್ರಗೀತೆಗೆ ಸಂಬಂಧಪಟ್ಟಾಗೆ ಯಾವ ರೀತಿ ಗೌರವವನ್ನು ಕೊಡಬೇಕು, ರಾಷ್ಟ್ರಧ್ವಜದ ಗೌರವವನ್ನು ಮತ್ತು ಘನತೆಯನ್ನು ನಾವು ಯಾವ ರೀತಿ ಕಾಪಾಡ್ಕೋಬೇಕು, ಇದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಉಲ್ಲೇಖಗಳಿದೆ. ನಮ್ಮ ಭಾರತದ ಧ್ವಜ ಯಾವ ಆಕಾರದಲ್ಲಿರಬೇಕು, ಎಷ್ಟು ಅಳತೆಯಲ್ಲೇ ಇರಬೇಕು, ಮತ್ತು ನಮ್ಮ ಭಾರತದ ರಾಷ್ಟ್ರಗೀತೆಯನ್ನು ಎಷ್ಟು ಸೆಕೆಂಡಿನಲ್ಲಿ ಹಾಡಬೇಕು, ಮತ್ತು ಆ ರಾಷ್ಟ್ರಗೀತೆಯನ್ನು ಆಡ್ತಕ್ಕಂಥ ಸಂದರ್ಭದಲ್ಲಿ ಭಾರತದ ಪ್ರಜೆಗಳಾದ ನಾವು ಯಾವೆಲ್ಲ ರೀತಿ ಆ ರಾಷ್ಟ್ರಗೀತೆಗೆ ಗೌರವವನ್ನು ಕೊಡಬೇಕು, ಒಂದು ಧ್ವಜ ಹಾರ್ತಾ ಇದೆ ಅಂದರೆ ಅದು ಯಾವ ರೀತಿ ಹಾರಬೇಕು, ಹೀಗೆ ಹಲವಾರು ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಭಾರತ ಸಂವಿಧಾನದ ಉಲ್ಲೇಖಗಳಿದೆ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಒಂದು ಉದಾಹರಣೆಗೆ ನಾವು ತೆಗೆದುಕೊಳ್ಳೋದಾದರೆ, ಶಾಲಾ ಮಕ್ಕಳು ರಾಷ್ಟ್ರಗೀತೆಯನ್ನು ಹಾಡ್ತಾ ಇದ್ದಾರೆ ಅಂದರೆ, ಅಥವಾ ಮಂದಿರಗಳಲ್ಲಿ ರಾಷ್ಟ್ರಗೀತೆ ಹಾಡ್ತಾ ಇದೆಯಪ್ಪ ಅಂದರೆ, ಅದಕ್ಕೆ ನಾವು ಎದ್ದು ನಿಲ್ಲುವುದರ ಮುಖಾಂತರ ಗೌರವವನ್ನು ಸಲ್ಲಿಸಬೇಕು. ಇದನ್ನು ಪಾಲನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ ಮೂಲಭೂತ ಕರ್ತವ್ಯ ಅಂತಕ್ಕಂಥದ್ದನ್ನು ಈ ಒಂದು ಮೂಲಭೂತ ಕರ್ತವ್ಯ ಹೇಳ್ತಾ ಹೋಗ್ತದೆ. ಮತ್ತು ಸಂವಿಧಾನದ 51A ಉಪವಿಧಿಯ ಬಿ ಏನು ಹೇಳ್ತದಪ್ಪ ಅಂದರೆ, ಈ ವಿಧಿ ಏನು ಹೇಳ್ತದಪ್ಪ ಅಂದರೆ, ಸ್ವಾತಂತ್ರ್ಯ ಚಳುವಳಿಯ ಆದರ್ಶಗಳನ್ನು ಪಾಲನೆ ಮಾಡಬೇಕು. ಸ್ವಾತಂತ್ರ್ಯ ಚಳುವಳಿಯ ಆದರ್ಶಗಳನ್ನು ಪಾಲಿಸಬೇಕು ಅಂತಕ್ಕಂಥದ್ದು, ಮತ್ತು ಗೌರವಿಸಬೇಕು ಅಂತಕ್ಕಂಥದ್ದು. ಅಂದರೆ ಸ್ವಾತಂತ್ರ್ಯ ಚಳುವಳಿಗೆ ಸಂಬಂಧಪಟ್ಟಾಗೆ ಸಾಕಷ್ಟು ವಿಚಾರಗಳನ್ನು ನಾವು ಓದ್ತೀವಿ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಂಬಂಧಪಟ್ಟಾಗೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬರುವ ತನಕ ಯಾವೆಲ್ಲ ಚಳುವಳಿಗಳು ನಡೆದಿದ್ದಾವೋ, ಯಾವೆಲ್ಲ ರೀತಿ ಘಟನೆಗಳು ಸಂಭವಿಸಿದಾವೋ, ಅವುಗಳಿಗೆ ಸಂಬಂಧಪಟ್ಟಾಗೆ ಆ ಸ್ವಾತಂತ್ರ್ಯ ಚಳುವಳಿಯ ಆದರ್ಶಗಳನ್ನು ನಾವು ಪಾಲಿಸಬೇಕು ಅಂತಕ್ಕಂಥ ವಿಚಾರವನ್ನು ಸಂವಿಧಾನದ 51A ಬಿ ಉಪವಿಧಿ ಏನಿದೆ ಇದು ನಮಗೆ ತಿಳಿಸ್ತಾ ಹೋಗ್ತದೆ. ನಂತರ 51 ಏನ ಉಪವಿಧಿ ಸಿ ಏನು ಹೇಳ್ತಾ ಹೋಗ್ತದಪ್ಪ ಅಂದರೆ, ಸಿ ಉಪವಿಧಿ ಏನು ಹೇಳ್ತಾ ಹೋಗ್ತದಪ್ಪ ಅಂದರೆ, ದೇಶದ ಸಮಗ್ರತೆಯನ್ನು ಕಾಪಾಡಬೇಕು. ದೇಶದ ಸಮಗ್ರತೆಯನ್ನು ಕಾಪಾಡಬೇಕು. ಏನು ಸಮಗ್ರತೆ ಅಂದರೆ, ಈಗಾಗಲೇ ನಮಗೆ ತಿಳಿದಿರೋ ಹಾಗೆ ನಮ್ಮ ಭಾರತ ಒಂದು ರಾಜ್ಯಗಳ ಒಕ್ಕೂಟ ಅಂತಕ್ಕಂಥದ್ದು ಸಂವಿಧಾನದಲ್ಲೇ ಉಲ್ಲೇಖ ಆಗಿರ್ತಕ್ಕಂಥದ್ದು. ನಮ್ಮ ಭಾರತೀಯ ಸಮಗ್ರತೆಯನ್ನು, ದಕ್ಷತೆಯನ್ನು ನಾವು ಪಾಲಿಸಬೇಕು. ಅದು ನಮ್ಮ ಭಾರತ ಸಂವಿಧಾನ ನಮಗೆ ನೀಡ್ತಕ್ಕಂಥ ಮೂಲಭೂತ ಕರ್ತವ್ಯ. ಆದರೆ ಇದರಲ್ಲಿ ಯಾವುದೇ ಒಂದನ್ನು ಅಂದರೆ ಬೇಕು ಅಂತನೋ ಬೇಡ ಅಂತನೋ, ಕೆಲವು ಸಂದರ್ಭ ನಮಗೆ ತಿಳಿದೇ ಇರೋ ಹಾಗೆ ಏನಾಗ್ತದೆ, ರಾಷ್ಟ್ರಗೀತೆಯಲ್ಲೋ ಆಡ್ತಾ ಇದ್ದೀವಿ ಅಂದರೆ ಅದನ್ನು ನಾವು ಉಲ್ಲಂಘನೆ ಮಾಡಿ ಏನು ಮಾಡ್ತೀವಿ, ಓಡಾಡ್ತಾ ಇರ್ತೀವಿ ಅಥವಾ ತಿರುಗಾಡ್ತಾ ಇರ್ತೀವಿ. ಅದನ್ನು ಮೂಲಭೂತ ಕರ್ತವ್ಯವನ್ನು ಉಲ್ಲಂಘನೆಯನ್ನು ಮಾಡ್ದ ಅಂತ ಹೇಳಿ ಅವ್ರ ಮೇಲೆ ಕೇಸ್ ಹಾಕೋ ಹಾಗಿಲ್ಲ. ಆದರೆ ಕೆಲವು ಸಂಹಿತೆಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗ್ತದೆ. ಅದೇ ರೀತಿ ದೇಶದ ಸಮಗ್ರತೆಯನ್ನು ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಮೂಲಭೂತ ಕರ್ತವ್ಯ ಆಗಿರ್ತದೆ. ನಂತರ 4ನೇ ಮೂಲಭೂತ ಕರ್ತವ್ಯ ಯಾವುದಪ್ಪ ಅಂದರೆ, 51A ಉಪವಿಧಿ ಡಿ ಒಳಗಡೆ ಬರ್ತಕ್ಕಂಥದ್ದು. ಈ ಮೂಲಭೂತ ಕರ್ತವ್ಯ ಏನು ಹೇಳ್ತದಪ್ಪ ಅಂದರೆ, ದೇಶವನ್ನು ರಕ್ಷಿಸುವುದು. ದೇಶವನ್ನು ರಕ್ಷಿಸುವುದು. ನಮಗೆ ಭಾರತ ಅಂತಕ್ಕಂಥದ್ದು ಕೇವಲ ಭಾರತ ಯುದ್ಧದ ಸಂದರ್ಭದಲ್ಲಿ, ಈಗ ಉದಾಹರಣೆಗೆ ನಮ್ಮ ನೆರೆಹೊರೆಯ ರಾಷ್ಟ್ರಗಳಾದ
ಚೈನಾ ಮತ್ತು ಪಾಕಿಸ್ತಾನ ಯಾವಾಗಲೂ ಕೂಡ ಭಾರತದ ಮೇಲೆ ಒಂದಲ್ಲ ಒಂದು ರೀತಿ ಯುದ್ಧಕ್ಕೆ ಸನ್ನದ್ಧವಾಗಿರೋ ರೀತಿಯಲ್ಲಿ ನಡ್ಕೊಳ್ತವೆ. ಆ ಸಂದರ್ಭದಲ್ಲಿ ಅಚಾನಕ್ಕಾಗಿ ಏನಾದರೂ ಯಾವುದೇ ರಾಷ್ಟ್ರ ನಮ್ಮ ಮೇಲೆ ಮುಗಿಬಿದ್ದಾಗ ನಾವು ದೇಶದ ಒಂದು ರಕ್ಷಣೆಯಲ್ಲಿ ತೊಡಕೊಳ್ಳೋದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಮೂಲ ಕರ್ತವ್ಯವಾಗಿರ್ತದೆ, ಮೂಲಭೂತ ಕರ್ತವ್ಯವಾಗಿರ್ತದೆ. ನಮ್ಮ ದೇಶ ಸಂಕಷ್ಟದಲ್ಲಿದೆಯಪ್ಪ ಅಂದರೆ ಅದನ್ನು ಪಾರು ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ ಒಂದು ಕರ್ತವ್ಯ ಆಗಿರ್ತದೆ. ನಂತರ 5ನೇ ಮೂಲಭೂತ ಕರ್ತವ್ಯವಾಗಿ 51A ಉಪವಿಧಿಯೊಳಗಡೆ ಈ ಉಪವಿಧಿಯನ್ನು ಸೇರಿಸೋದ್ರ ಮುಖಾಂತರ ಇದು ಏನು ಹೇಳ್ತಾ ಹೋಗ್ತದಪ್ಪ ಅಂದರೆ ಭ್ರಾತೃತ್ವ ಭಾವವನ್ನು ಹೊಂದುವುದು. ಭ್ರಾತೃತ್ವ ಭಾವವನ್ನು ಹೊಂದುವುದು. ನಮ್ಮ ಈಗಾಗಲೇ ನಾವು ಮೂಲಭೂತ ಹಕ್ಕುಗಳಲ್ಲಿ ತಿಳಿದಿರೋ ಹಾಗೆ, ಭಾರತದ ಪ್ರಸ್ತಾವನೆಯಲ್ಲಿ ನಾವು ತಿಳ್ಕೊಂಡಿರೋ ಹಾಗೆ, ಭಾರತ ಅಂತಕ್ಕಂಥದ್ದು ಹಲವು ಜಾತಿ ಧರ್ಮಗಳ ಒಂದು ಮಿಶ್ರಣವಾಗಿರ್ತಕ್ಕಂಥ ರಾಷ್ಟ್ರ. ನಮ್ಮ ಭಾರತ ಯಾವುದೇ ಒಂದು ಧರ್ಮ ಅಥವಾ ಜಾತಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಇಲ್ಲಿ ಹಲವಾರು ಜಾತಿ, ಹಲವಾರು ಧರ್ಮಗಳು ವಾಸವನ್ನು ಮಾಡ್ತಿರ್ತವೆ. ಸೊ ಪ್ರತಿಯೊಂದು ಜಾತಿ ಧರ್ಮದಲ್ಲೂ ಭ್ರಾತೃತ್ವ ಭಾವನೆ ಅಂತಕ್ಕಂಥದ್ದು ಇರಬೇಕು, ಬೆಳಿಬೇಕು ಅಂತಕ್ಕಂಥದ್ದು ಸಂವಿಧಾನದ 51A ಉಪವಿಧಿ ಈ ಒಳಗಡೆ ನಮಗೆ ನೀಡಿರ್ತಕ್ಕಂಥ ಮೂಲಭೂತ ಕರ್ತವ್ಯ ಆಗಿರ್ತದೆ. ನಂತರ 51A ಉಪವಿಧಿಯ ಉಪವಿಧಿ ನಮಗೆ ಏನು ಹೇಳ್ತಾ ಹೋಗ್ತದಪ್ಪ ಅಂದರೆ 6ನೇ ಉಪವಿಧಿ ನಮಗೆ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಕಾಪಾಡುವುದು. ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಕಾಪಾಡಬೇಕು ಅಂತಕ್ಕಂಥದ್ದು. ಈಗ ಸಾಮಾನ್ಯವಾಗಿ ನಮ್ಮ ಭಾರತ ಸಂಸ್ಕೃತಿ ಮತ್ತು ಕಲೆಗೆ ತವರೂರು ಅಂತಲೇ ಹೇಳ್ಬೋದು. ಅದರಲ್ಲೂ ಪ್ರತಿಯೊಂದು ರಾಜ್ಯವೂ ಕೂಡ ವಿವಿಧ ರೀತಿಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಹೊಂದಿದೆ. ಈಗ ಉತ್ತರ ಭಾರತದಲ್ಲೇ ತೆಗೆದುಕೊಂಡ್ರೆ ಅಲ್ಲೇ ಬೇರೆ ರೀತಿಯ ಪರಂಪರೆ ಇರ್ತಕ್ಕಂಥದ್ದು, ಅಲ್ಲೇ ಬೇರೆ ರೀತಿಯ ಸಂಸ್ಕೃತಿ ಇರ್ತಕ್ಕಂಥದ್ದು. ನಮ್ಮ ದಕ್ಷಿಣ ಭಾಗಕ್ಕೆ ಬಂದರೆ ಅಲ್ಲೇ ಒಂದು ರೀತಿಯ ಆಚಾರ ವಿಚಾರಗಳು, ಸಂಸ್ಕೃತಿಗಳು ಇರ್ತಕ್ಕಂಥದ್ದು. ಹಾಗೆ ಈಶಾನ್ಯ ಭಾರತಕ್ಕೆ ಹೋದರೆ ಅಲ್ಲೇ ಒಂದು ರೀತಿಯ ಆಚಾರ ವಿಚಾರಗಳು ಇರ್ತಕ್ಕಂಥದ್ದು. ಹಾಗೆ ಪಾರಂಪರಿಕ ಕಟ್ಟಡಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತದಲ್ಲಿ ಇರ್ತಕ್ಕಂಥದ್ದು. ಇವುಗಳೆಲ್ಲವನ್ನು ಕೂಡ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಕಾಪಾಡ್ತಕ್ಕಂಥದ್ದು, ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ ಮೂಲಭೂತ ಕರ್ತವ್ಯ. ಈಗ ಯಾವುದೋ ಒಂದು ಪಾರಂಪರಿಕ ಕಟ್ಟಡ ಒಂದು ನಮ್ಮ ಸುತ್ತಲಿನ ಪ್ರದೇಶದಲ್ಲಿ ಇದೆಯಪ್ಪ ಅಂದರೆ ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಪ್ರತಿಯೊಬ್ಬ ನಾಗರಿಕನಾಗಿ, ಭಾರತೀಯ ನಾಗರಿಕನಾಗಿ ಅದು ನಮ್ಮ ಕರ್ತವ್ಯ. ಅದನ್ನು ಬಿಟ್ಟು ಆ ಒಂದು ಪಾರಂಪರಿಕ ಕಟ್ಟಡವನ್ನು ನಾವೇ ಒಡೆದು ಹಾಳು ಮಾಡೋದ್ರಿಂದ ಏನಾಗ್ತದೆ, ನಾವು ನಮ್ಮ ಪರಂಪರೆಯನ್ನು ನಾವೇ ಹಾಳು ಮಾಡ್ಕೊಂಡಾಗ್ತದೆ. ಸೊ ಆದ್ದರಿಂದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಮೂಲಭೂತ ಕರ್ತವ್ಯ ಆಗಿರ್ತದೆ. ನಂತರ 7ನೇ ಮೂಲಭೂತ ಕರ್ತವ್ಯ ಯಾವುದಪ್ಪ ಅಂದರೆ 51A ಉಪವಿಧಿಯೊಳಗಡೆ ಜಿ ಉಪವಿಧಿಯನ್ನು ಸೇರಿಸೋದ್ರ ಮುಖಾಂತರ ಈ ವಿಧಿ ಏನನ್ನು ಹೇಳ್ತಾ ಹೋಗ್ತದಪ್ಪ ಅಂದರೆ ದೇಶದ ಪರಿಸರವನ್ನು ರಕ್ಷಿಸುವುದು. ಪರಿಸರ ರಕ್ಷಣೆ ಅಂತ ಹೇಳ್ಬೋದು. ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮಗೆ ಈಗಾಗಲೇ ತಿಳಿದಿರೋ ಹಾಗೆ ಭಾರತ ಅಂತಕ್ಕಂಥದ್ದು ವಿವಿಧ ರೀತಿಯ ಪ್ರಾಕೃತಿಕ ವಲಯಗಳನ್ನಾಗಿ ವಿಭಾಗ ಮಾಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ನಮ್ಮ ಭಾರತ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಹಾಗೆ ವಿವಿಧ ಭೂಭಾಗಗಳಿಂದ ಆವೃತವಾಗಿರ್ತಕ್ಕಂಥ ಒಂದು ದೇಶ ನಮ್ಮ ಭಾರತ. ಉತ್ತರ ಭಾರತದಲ್ಲಿ ಯಾವ ರೀತಿ ಅಗಾಧವಾದ ಅರಣ್ಯ ಸಂಪತ್ತು ಇದೆಯೋ ಹಾಗೆಯೇ ನಮ್ಮ ದಕ್ಷಿಣ ಭಾರತದಲ್ಲಿ ತೆಗೆದುಕೊಂಡ್ರೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು, ಹೀಗೆ ವಿವಿಧ ರೀತಿಯ ಪರಿಸರ ವ್ಯವಸ್ಥೆ ನಮ್ಮ ಭಾರತದಲ್ಲಿ ಇರ್ತಕ್ಕಂಥದ್ದು. ಆದ್ದರಿಂದ ಈ ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನಾಗಿ ನಮ್ಮ ಕರ್ತವ್ಯ. ಪರಿಸರ ರಕ್ಷಣೆ ಅಂತಕ್ಕಂಥದ್ದು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಇದನ್ನು ಬಹಳ ಇಂಪಾರ್ಟೆಂಟ್ ಆಗ್ತದೆ ಪರೀಕ್ಷೆಗಳಲ್ಲಿ. ಯಾಕಪ್ಪ ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದರೂ ವಿಧಿ ನಮ್ಮ ಭಾರತ ಸಂವಿಧಾನದಲ್ಲಿ ಉಲ್ಲೇಖವಾಗಿದೆಯಪ್ಪ ಅಂದರೆ ಆ ವಿಧಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ರೈಸ್ ಆಗ್ಬೋದಾದಂಥ ಸಾಧ್ಯತೆ ಬಹಳ ಹೆಚ್ಚಿರ್ತದೆ. 51A ಉಪವಿಧಿ ಜಿ ಒಳಗಡೆ ನಮ್ಮ ಭಾರತ ಸಂವಿಧಾನ ಏನು ಮೂಲಭೂತ ಕರ್ತವ್ಯನ ನಮ್ಮ ಪ್ರಜೆಗಳಿಗೆ ನೀಡಿದೆಯಪ್ಪ ಅಂದರೆ ಪ್ರತಿಯೊಬ್ಬ ನಾಗರಿಕ ಪರಿಸರ ರಕ್ಷಣೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕು. ಆವಾಗ ಮಾತ್ರ ಸುಸ್ಥಿರ ಅಭಿವೃದ್ಧಿ ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಈ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಪರಿಸರ ರಕ್ಷಣೆ ಅಂತಕ್ಕಂಥದ್ದು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ನಂತರ 8ನೇಯದಾಗಿ ಉಪವಿಧಿಯೊಳಗಡೆ ಏನನ್ನು ಹೇಳ್ತದಪ್ಪ ಅಂತ ನಾವು ನೋಡೋದಾದರೆ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವುದು.
ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸೋದು ಏನಪ್ಪ ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಈ ಮೂಢನಂಬಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ಮನೋಭಾವನೆಯನ್ನು ಹೋಗಲಾಡಿಸಿ ಪ್ರತಿಯೊಬ್ಬರಲ್ಲೂ ಕೂಡ ವೈಜ್ಞಾನಿಕವಾದ ಮನೋಭಾವನೆಯನ್ನು ಬೆಳೆಸಿ ಅವರಲ್ಲಿ ವೈಜ್ಞಾನಿಕತೆಯನ್ನು ಹುಟ್ಟಾಕ್ತಕ್ಕಂಥದ್ದು ನಮ್ಮ ಒಂದು ಕರ್ತವ್ಯ ಆಗಿರ್ತದೆ ಅಂತಕ್ಕಂಥದ್ದು ಈ ಒಂದು ವಿಧಿಯ ಒಂದು ಆಶಯ ಆಗಿರ್ತದೆ. ಹಾಗೆ 9ನೇ ಒಂದು ಮೂಲಭೂತ ಕರ್ತವ್ಯ ಏನು ಹೇಳ್ತದಪ್ಪ ಅಂದರೆ 51A ಹೈ ಉಪವಿಧಿ ಏನು ಹೇಳ್ತದಪ್ಪ ಅಂದರೆ 9ನೇದಾಗಿ ಇದು ನಮ್ಮ ಸಾರ್ವಜನಿಕ ಸ್ವತ್ತಿನ ರಕ್ಷಣೆ. ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಏನು ಸಾರ್ವಜನಿಕ ಸ್ವತ್ತು ಅಂತ ಅಂದರೆ ಸಾಮಾನ್ಯವಾಗಿ ನಮ್ಮ ಊರುಗಳಲ್ಲಿ ಕಂಡುಬರ್ತಕ್ಕಂಥ ಬಸ್ಸು ನಿಲ್ದಾಣಗಳಿರ್ಬೋದು, ಮತ್ತು ಸಾರ್ವಜನಿಕ ಸ್ಥಳಗಳಿರ್ಬೋದು, ಸಾರ್ವಜನಿಕ ಪಾರ್ಕ್ಗಳಿರ್ಬೋದು, ಇವೆಲ್ಲವೂ ಕೂಡ ನಾವೇನು ಹೇಳ್ತೀವಿ ಸಾರ್ವಜನಿಕ ಸ್ವತ್ತು ಅಂತ ಹೇಳ್ತೀವಿ. ಈ ಸಾರ್ವಜನಿಕ ಸ್ವತ್ತುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಮೂಲಭೂತ ಕರ್ತವ್ಯ. ಈಗ ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ಅಥವಾ ತಂಗು ನಿಲ್ದಾಣ ಅಥವಾ ಏನು ಸರ್ಕಾರದ ಆಸ್ತಿ ಮತ್ತು ಪಾರ್ಕ್ಗಳು ಏನು ಬರ್ತವೆ ಅವುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಆ ಸ್ವತ್ತುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಭಾರತದ ಪ್ರಜೆಯಾಗಿ ನಮ್ಮ ಕರ್ತವ್ಯ ಆಗಿರ್ತದೆ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಕೊನೆಯದಾಗಿ 51A ಉಪವಿಧಿಯೊಳಗಡೆ ಜೆ ಉಪವಿಧಿಯನ್ನು ಸೇರಿಸೋದು. ಇದು ಏನು ಹೇಳ್ತದಪ್ಪ ಅಂದರೆ ರಾಷ್ಟ್ರವನ್ನು ಪ್ರತಿನಿಧಿಸುವುದು. ರಾಷ್ಟ್ರವನ್ನು ಪ್ರತಿನಿಧಿಸುವುದು. ಏನು ರಾಷ್ಟ್ರವನ್ನು ಪ್ರತಿನಿಧಿಸುವುದು? ಈಗಾಗಲೇ ನಾವು ನೋಡಿರ್ತೀವಿ ಹಲವಾರು ರೀತಿಯ ಆಟಗಳಿಗೆ ಸಂಬಂಧಪಟ್ಟ ಹಾಗೆ, ಹಲವಾರು ರೀತಿಯ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ನಮ್ಮ ಭಾರತದ ನಾಗರಿಕರು, ನಮ್ಮ ಪ್ರಜೆಗಳು ಭಾರತವನ್ನು ಪ್ರತಿನಿಧಿಸ್ತಾರೆ. ಉದಾಹರಣೆಗೆ ತೆಗೆದುಕೊಂಡ್ರೆ ಒಲಿಂಪಿಕ್ಸ್ಗಳಲ್ಲಿ, ಕ್ರಿಕೆಟ್ಗಳಲ್ಲಿ, ಮತ್ತು ವಾಲಿಬಾಲ್, ಫುಟ್ಬಾಲ್ ಈ ರೀತಿ ಗೇಮ್ಸ್ಗಳಲ್ಲಿ ನಮ್ಮ ಭಾರತವನ್ನು ಪ್ರತಿನಿಧಿಸ್ತಕ್ಕಂಥ ಕೆಲಸ ಆಟೋಟಗಳಲ್ಲಿ. ಹಾಗೆಯೇ ಅಧಿಕಾರಿ ವರ್ಗಗಳು ಕೂಡ ನಮ್ಮ ಭಾರತವನ್ನು ಪ್ರತಿನಿಧಿಸ್ತಾರೆ. ಎಲ್ಲಿ ಯಾವುದೋ ವಿಶ್ವಸಂಸ್ಥೆಗಳಲ್ಲಿ, ವಿವಿಧ ರೀತಿಯ ಸಂಸ್ಥೆಗಳಲ್ಲಿ, ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ನಮ್ಮ ಭಾರತವನ್ನು ಪ್ರತಿನಿಧಿಸ್ತಕ್ಕಂಥ ಕೆಲಸವನ್ನು, ನಮ್ಮ ರಾಷ್ಟ್ರವನ್ನು ಪ್ರತಿನಿಧಿಸ್ತಕ್ಕಂಥ ಕೆಲಸವನ್ನು ಹಲವಾರು ಜನ ಮಾಡ್ತಾ ಇದ್ದಾರೆ. ಸೊ ಇದನ್ನೇ ನಾವು ರಾಷ್ಟ್ರವನ್ನು ಪ್ರತಿನಿಧಿಸ್ತಕ್ಕಂಥ ಕೆಲಸ ಅಂತಕ್ಕಂಥದ್ದು ಇದು ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತ ಕರ್ತವ್ಯವಾಗಿರ್ತದೆ. ಸೊ ಆದ್ದರಿಂದ ಇದನ್ನು ಕೂಡ ನಾವು ಫಾಲೋ ಮಾಡಬೇಕಾಗ್ತದೆ ಸ್ನೇಹಿತರೆ. ಕೊನೆಯದಾಗಿ 11ನೇ ಮೂಲಭೂತ ಕರ್ತವ್ಯ, ನಾನು ಮೊದಲೇ ನಿಮ್ಗೆ ಹೇಳಿದ ಹಾಗೆ 2002ರಲ್ಲಿ 82ನೇ ಸಂವಿಧಾನ ತಿದ್ದುಪಡಿಯನ್ನು ಮಾಡೋದ್ರ ಮುಖಾಂತರ 51A ವಿಧಿಗೆ ಕೆ ಉಪವಿಧಿಯನ್ನು ಸೇರಿಸುವ ಮುಖಾಂತರ ಸೇರಿಸುವುದರ ಮುಖಾಂತರ ಏನು ಮಾಡ್ತಾರೆ, ಮೂಲಭೂತ ಕರ್ತವ್ಯಕ್ಕೆ 11ನೇ ಮೂಲಭೂತ ಕರ್ತವ್ಯವಾಗಿ 14 ವರ್ಷದ ಅವರೆಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಿಸ್ತಕ್ಕಂಥದ್ದು ಪ್ರತಿಯೋರ್ವ ಪೋಷಕರ ಮೂಲಭೂತ ಕರ್ತವ್ಯ ಅಂತಕ್ಕಂಥದ್ದನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ಸೇರಿಸ್ತಾ ಹೋಗ್ತಾರೆ. ಒಂದನ್ನು ನೀವು ನೆನಪಿಡಬೇಕು, ಇಷ್ಟರಲ್ಲಿ ಯಾವುದೇ ಒಂದನ್ನು ಕೂಡ ಉಲ್ಲಂಘನೆ ಮಾಡಿದ್ದೇ ಆದರೂ ಕೂಡ ಅದರ ವಿರುದ್ಧ ಯಾವುದೇ ರೀತಿ ದಾವೆಯನ್ನು ಹೂಡ್ತಕ್ಕಂಥ ಕೇಸನ್ನು ಹಾಕ್ತಕ್ಕಂಥ ವಿಚಾರವನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ಎಲ್ಲೂ ಕೂಡ ಉಲ್ಲೇಖಿಸಲಾಗಿಲ್ಲ. ಆದರೆ ಮೂಲಭೂತ ಉಲ್ಲಂಘನೆ ಆದರೆ ಸಂವಿಧಾನದ 31ನೇ ವಿಧಿಯ ಪ್ರಕಾರ ನಾವು ಸುಪ್ರೀಂ ಕೋರ್ಟ್ಗೆ ರಿಟ್ಗಳನ್ನು ಸಲ್ಲಿಸ್ತಾ ಹೋಗ್ತೀವಿ. ಆದರೆ ಅದಕ್ಕೆ ಈ ಮೂಲಭೂತ ಕರ್ತವ್ಯಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿ ರಕ್ಷಣೆ ವ್ಯವಸ್ಥೆಯನ್ನು ನಮ್ಮ ಭಾರತದ ಸಂವಿಧಾನದಲ್ಲಿ ಎಲ್ಲೂ ಕೂಡ ಉಲ್ಲೇಖವನ್ನು ಮಾಡಿಲ್ಲ. ಸೊ ಸ್ನೇಹಿತರೆ, ಇಷ್ಟು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತ ಸಂವಿಧಾನದಲ್ಲಿ ಹೇಳಿರುವಂಥ ಈ ವೆರಿ ಇಂಪಾರ್ಟೆಂಟ್ ವಿಚಾರಗಳಾಗಿರ್ತವೆ. ಇದು ಪ್ರತಿಯೊಂದು ನಮ್ಮ ಮುಂಬರುವ ಪರೀಕ್ಷೆಗಳಿಗೆ ಬಹಳ ಯೂಸ್ಫುಲ್ ಆಗ್ತದೆ ಸ್ನೇಹಿತರೆ. ವಿಡಿಯೋ ಬಹಳ ಸರಳವಾಗಿ ನಿಮಗೆ ಅರ್ಥವಾಗೋ ರೀತಿಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರವನ್ನು ತೆಗೆದುಕೊಂಡು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಅಲ್ಲಿಯ ತನಕ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಯಾರೂ ಕೂಡ ಕಾಲ್ ಫಾರ್ ಆಗಿಲ್ಲ ಅಂತಕ್ಕಂಥ ಒಂದು ಹತಾಶೆಗೊಳ್ಳೋದು ಬೇಡ. ಅತಿ ಶೀಘ್ರದಲ್ಲಿ ಕಾಲ್ ಫಾರ್ ಆಗ್ತದೆ. ನಮ್ಮ ಒಂದು ಪ್ರಯತ್ನ ಇರಲಿ, ಯಶಸ್ಸು ಅಂತಕ್ಕಂಥದ್ದು ಖಂಡಿತ ನಮ್ಮನ್ನು ಹುಡ್ಕೊಂಡು ಬಂದೇ ಬರ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ಆಲ್ ದ ಬೆಸ್ಟ್.